ಎಜಿ ನ್ಯೂಸ್ಗೆ ಸ್ವಾಗತ. ಶರಣ ತತ್ವಗಳನ್ನು ಪ್ರತಿಯೊಬ್ಬ ಮನುಷ್ಯನು ಅಳವಡಿಸಿಕೊಳ್ಳಬೇಕು ಎಂದು ಶ್ರೀ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಯಲಬುರ್ಗಾ ತಾಲೂಕು ಬಳುಟಗಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಮಂಗಳವಾರ ದಿನದಂದು ಶ್ರೀ ಶರಣ ಬಸವೇಶ್ವರ ಹುಚ್ಚಯ್ಯ ಮತ್ತು 1001 ಕುಂಭ ಕಳಸಗಳ ಮೇಳ ಹಾಗೂ ಸಕಲ ವಾದ್ಯಗಳೊಂದಿಗೆ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮ ಚಾಲನೆ ಕೊಟ್ಟು ಮಾತನಾಡಿದ ಶ್ರೀ ವಿಜಯ ಮಹಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಉಭಯ ಸಾನ್ನಿಧ್ಯದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಪ್ರತಿಯೊಬ್ಬ ಮನುಷ್ಯನು ದಾನ ಧರ್ಮದಲ್ಲಿ ಬಳಗಬೇಕು ಅಂದಾಗ ಮಳೆ ಬೆಳೆಗೆ ಚೆನ್ನಾಗಿ ಬಳಸುತ್ತೆ. ಈ ಹಿಂದೆ ಶರಣ ಬಸವೇಶ್ವರರು ಇಡೀ ದೇಶಕ್ಕೆ ಮಾದರಿ ಆಗಿ ಬೆಳಕಾದರು. ಅವರಂತೆ ನಾವು ಕೂಡ ಒಳ್ಳೆಯ ಸಂಸ್ಕೃತಿಯಿಂದ ಒಳ್ಳೆಯ ನಡತೆಯಿಂದ ನಡೆದುಕೊಳ್ಳಬೇಕು ಎಂದಿದ್ದಾರೆ. ಜಾತ್ರಾ ಮಹೋತ್ಸವ ಮಾಡಿಕೊಂಡಂತಹ ಊರು ಬಳುಟಗಿ ಗ್ರಾಮ. ಈ ವರ್ಷ ವಿಶೇಷವಾಗಿ ನೂತನ ರಥೋತ್ಸವ ಕಾರ್ಯಕ್ರಮ ಹಾಗೂ ನೂತನ ಕುಂಭಗಳ ಮೆರವಣಿಗೆ ಎಲ್ಲವನ್ನು ವಿಶೇಷವಾಗಿ ವರ್ಷ ನಮ್ಮ ಬಳುಟಗಿನ ಸಮಸ್ತ ದೈವಗಳು ಮಾಡಿಕೊಂಡು ಬಂದಿದ್ದಾರೆ. ಇದು ಬಹಳ ಸಂತೋಷ ಮಾಡಲ್ಲ. ಈ ಕುಂಭ ಅಂತಾರೆ, ಕುಂಭ ಮೆರವಣಿಗೆ ಮಾಡೋದ್ರಿಂದ ಈ ಕುಂಭ ರಿಪೇರಿ ಆಗುತ್ತೆ. ಅದಕ್ಕಂತ ಸಮಸ್ತ ದೈವಗಳು ಹೊತ್ತು ಎಲ್ಲ ಸಣ್ಣ ಶಿಷ್ಯರು ಮಾಡಿದ್ದಾರೆ. ಸುಮಾರು 5 ಕುಂಭಗಳು ಇವತ್ತು ವರ್ಷ ವಿಶೇಷವಾಗಿ ಇದೀ ತನಕ ಆಗೇ ಕುಂಭಾಭಿಷೇಕ ಆಗೇ ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ಕುಂಭಗಳ ಮೆರವಣಿಗೆ ನೂತನ ರಥೋತ್ಸವ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ನಡೀತದೆ. ಅದಕ್ಕಾಗಿ ವಿಶೇಷ ಕಾರ್ಯಕ್ರಮ ಮುಖಾಂತರವಾಗಿ ಬಳುಟಗಿ ಗ್ರಾಮಕ್ಕೆ ವಿಶೇಷ ಒಂದು ಮೆರಗು ಹೆಚ್ಚು ಬಂದಿದೆ. ಅದಕ್ಕಾಗಿ ಮುಂದಾಗ್ತಕ್ಕ ಎಲ್ಲ ಕಾರ್ಯಕ್ರಮ ಶುಭ ನಡೆಯಲಿ. ಊರಿಗೆ ಎಲ್ಲ ದೃಷ್ಟಿಯಿಂದ ಊರಿಗೆ ಶುಭವಾಗಿ ಮಂಗಲವಾಗಿ ಎಲ್ಲರಿಗೂ ಒಳ್ಳೆಯದು ಮತ್ತೊಂದು ಶುಭ ಹಾರೈಸಿ ಇದಕ್ಕೆಲ್ಲ ನಡೀಬೇಕು. ಆರ್ಥಿಕವಾಗಿ ಆರ್ಥಿಕವಾಗಿ ನಮ್ಗೆ ಒಳ್ಳೆಯ ಶರಣ ಬಸವೇಶ್ವರ ಹೆಚ್ಚೆಚ್ಚಿಗೆ ಆಯುಷ್ಯ ಆರೋಗ್ಯ ಹಾರೈಸಿದ ಚಾಲನೆ ಪರಮ ಪೂಜ್ಯ ವಿಜಯ ಮಹಾತ್ಮ ಸ್ವಾಮಿಗಳು ಚಾಲನೆ ಕೊಟ್ಟರು. ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯಗಳು ಹಾಗೂ ಸ್ವರೂಪಿ ಬಸವಲಿಂಗ ಸ್ವಾಮಿಗಳು ಯಲಬುರ್ಗಾ ಧರ್ಮೋಡಿ ಹಿರೇಮಠದವರು
ಇದೇ ಸಂದರ್ಭದಲ್ಲಿ ಗ್ರಾಮದ ಶ್ರೀ ಆಂದಯ್ಯ ಹಿರೇಮಠ, ಅರಳಯ್ಯ ಹಿರೇಮಠ, ಶರಣಯ್ಯ ಹಿರೇಮಠ, ಶಿವಾನಂದಯ್ಯ ಹುಲಿಕತಿಮಠ, ಶಿವಪೂಜಯ್ಯ ಹುಲಿಕಂತಿಮಠ, ಮಹಂತಯ್ಯ ಹಿರೇಮಠ, ವೀರನಗೌಡ ಪೊಲೀಸ್ ಪಾಟೀಲ್, ಬಸಪ್ಪ ಗೋಕೇರಿ, ಕಳಕಪ್ಪ ಕರಡಿ, ಅಂದಿನಗೌಡ ಪೊಲೀಸ್ ಪಾಟೀಲ್, ಶರಣಪ್ಪ ಗಾಣಿಗೇರ, ಕಳಕಪ್ಪ ದುಗ್ಲದ್, ಅಂದಪ್ಪ ವಣಗೇರಿ, ಬಸಪ್ಪ ಗೋಕೇರಿ, ಮಲ್ಲಪ್ಪ ಗೋಕೇರಿ, ಶಿವಸಂಗಪ್ಪ ಉಳ್ಳಾಗಡ್ಡಿ, ಪರಪ್ಪ ಬಂಡಿಹಾಳ್, ನಿಂಗಪ್ಪ ಹಿರೇಮನಿ, ಈರಪ್ಪ ಹಿರೇಮನಿ ಹಾಗೂ ಮುಂತಾದವರು ಮಾತನಾಡಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.